ಇಡೀ ದೇಶದಲ್ಲಿರೋ ಎಲ್ಲರ ಮೊಬೈಲ್ಗಳು ಒಂದೇ ಬಾರಿ ಬ್ಲಾಸ್ಟ್ ಆದರೆ ಹೆಂಗಿರುತ್ತೆ? ಮೊಬೈಲ್ ತಯಾರು ಮಾಡೋ ಕಂಪ್ನಿಯವರೇ ಹೊಸ ಮೊಬೈಲ್ನಲ್ಲಿ ಬಾಂಬ್ ಬಿಟ್ಟು ಮಾರಾಟ ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಬಳಿಕ ಅದನ್ನು ಯಾರು ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಅವನ್ನೇ ಬ್ಲಾಸ್ಟ್ ಮಾಡಿದರೆ ಯಾರೆಲ್ಲ ಸಾಯ್ಬೋದು? ಇಂಥದ್ದೊಂದು ಘಟನೆಯನ್ನು ಊಹೆ ಮಾಡಿದರೂ ಎದೆ ಜಲ್ಲನ್ನುತ್ತೆ. ಅದೇ ರೀತಿ ಉಗ್ರಗಾಮಿಗಳನ್ನೇ ಟಾರ್ಗೆಟ್ ಮಾಡಿ ಅವರ ಮೊಬೈಲ್ ಬ್ಲಾಸ್ಟ್ ಮಾಡಿದರೆ ಅವರೆಲ್ಲ ಸತ್ತು ಹೋಗ್ತಾರಲ್ವ? ಆಗ ಇಡೀ ದೇಶಕ್ಕೆ ಬಂದ ದೊಡ್ಡ ಆಪತ್ತೆ ತಪ್ಪುತ್ತಲ್ವ? ಈ ಪ್ಲಾನ್ ಏನೋ ಚೆನ್ನಾಗಿದೆ, ಆದರೆ ಇದನ್ನು ಮಾಡೋರು ಯಾರು? ಇಂಥದ್ದೊಂದು ಪ್ಲಾನ್ ಮಾಡಿರೋ ಇಸ್ರೇಲ್ ಈಗ ತನ್ನ ಶತ್ರು ರಾಷ್ಟ್ರದಲ್ಲಿರೋ ಸಾಕಷ್ಟು ಉಗ್ರರನ್ನು ಬ್ಲಾಸ್ಟ್ ಮಾಡಿಬಿಟ್ಟಿದೆ. ಇದು ನೀವು ಎಲ್ಲೂ ಕಂಡು ಕೇಳರಿದಂಥ ಸ್ಫೋಟದ ವಿಚಾರ. ಎಲ್ಲೆಲ್ಲೋ ಇರುವಂತಹ ಉಗ್ರರನ್ನು ಅವರು ನಿಂತಲ್ಲೇ ಬ್ಲಾಸ್ಟ್ ಮಾಡಿರುವಂತಹ ವಿಚಿತ್ರ ಸ್ಟೋರಿ ಇದು. ಮೊಬೈಲ್ ಫೋನ್ನಂತೆ ಇರುವಂತಹ ಪೇಜರ್ಗಳಲ್ಲೇ ಬಾಂಬ್ ಬಿಟ್ಟು ಸಾವಿರಾರು ಉಗ್ರರನ್ನು ಒಂದೇ ಬಾರಿ ಡಮ್ ಅನ್ನಿಸಿರೋ ಸ್ಟೋರಿ ಇದು. ತೊಂದರೆ ಕೊಡೋಕ್ಕೆ ಬಂದವರನ್ನು ಹಿಂಗೂ ಕೊಲ್ಬೋದಾ ಅಂತ ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡಿದಂತಹ ಸ್ಟೋರಿಯನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ದೇಶದ ಗೂಢಾಚಾರ ಸಂಸ್ಥೆ ಸ್ಟ್ರಾಂಗ್ ಇದ್ದರೆ ಎಂಥ ಉಗ್ರರನ್ನು ಬಗ್ಗಿಬಡಿಬೋದು ಅನ್ನೋದಕ್ಕೆ ಇಸ್ರೇಲ್ ದೇಶನ ಉದಾಹರಣೆ. ಇಸ್ರೇಲ್ ದೇಶದ ಗೂಢಾಚಾರ ಸಂಸ್ಥೆ ಹೆಸರು ಮೊಸ್ಸಾದ್. ಈ ಗೂಢಾಚಾರ ಸಂಸ್ಥೆ ಪ್ಲಾನ್ ಮಾಡಿ ಲೆಬನಾನ್ ಹಾಗೆ ಸಿರಿಯಾದಲ್ಲಿದ್ದ ಉಗ್ರರನ್ನು ಒಂದೇ ಏಟಿಗೆ ಹೊಡೆದಾಕಿದೆ. ಯಹೂದಿಗಳ ದೇಶವಾಗಿರೋ ಇಸ್ರೇಲ್ ಸುತ್ತಮುತ್ತ ಇರೋದು ಮುಸ್ಲಿಂ ರಾಷ್ಟ್ರಗಳು. ಅದರಲ್ಲೂ ಪ್ಯಾಲೆಸ್ಟೈನ್, ಲೆಬನಾನ್, ಸಿರಿಯಾದಂತಹ ಹೆಚ್ಚಿನ ಉಗ್ರರು ಇಸ್ರೇಲನ್ನೇ ಟಾರ್ಗೆಟ್ ಮಾಡಿ ಹಲವು ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಿರೋದು ನಿಮಗೆಲ್ಲ ಗೊತ್ತಿದೆ. ಕಳೆದ ವರ್ಷ ಇಸ್ರೇಲ್ ಮೇಲೆ ಪ್ಯಾಲೆಸ್ಟೈನ್ನಲ್ಲಿರುವಂತಹ ಹಮಾಸ್ ಉಗ್ರರು ಅಟ್ಯಾಕ್ ಮಾಡಿದ್ರು, ಸಾವಿರಾರು ಜನರ ಹತ್ಯೆಗೆ ಕಾರಣ ಆದರು. ಇದಾದ ಮೇಲೆ ಇಸ್ರೇಲ್ ಕೂಡ ಇಡೀ ಗಾಜಾವನ್ನೇ ಧ್ವಂಸಗೊಳಿಸ್ತು, ಬಹುತೇಕ ಹಮಾಸ್ ಉಗ್ರರನ್ನು ನಿರ್ಮೂಲನೆ ಮಾಡುತ್ತಿತ್ತು. ಅದೇ ರೀತಿ ಲೆಬನಾನ್ನಲ್ಲೂ ಒಂದು ಉಗ್ರ ಸಂಘಟನೆ ಇದೆ, ಅದರ ಹೆಸರು ಹಿಜ್ಬುಲ್ಲಾ. ಈ ಹಿಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲನ್ನು ಮುಗಿಸೋಕೆ ಸಾಕಷ್ಟು ಪ್ಲಾನ್ ಮಾಡ್ತಲೇ ಇದ್ದಾರೆ. ಈಗಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಬಾರಿ ದಾಳಿ ಕೂಡ ಮಾಡಿದ್ದಾರೆ. ಈ ಹಿಜ್ಬುಲ್ಲಾ ಉಗ್ರರನ್ನು ಮುಗಿಸೋಕೆ ಇಸ್ರೇಲ್ನ ಮೊಸ್ಸಾದ್ ಗೂಢಾಚಾರ ಸಂಸ್ಥೆ ಒಂದು ಸಖತ್ ಪ್ಲಾನ್ ಮಾಡಿಕೊಂಡಿತ್ತು. ಆ ಪ್ಲಾನ್ ವರ್ಕೌಟ್ ಆಗಿ ಈಗ ಸಾಕಷ್ಟು ಉಗ್ರರು ಮಠಾಶಾಗಿದ್ದಾರೆ. ಸಾವಿರಾರು ಉಗ್ರರು ಕೈಕಾಲು ಕಳೆದುಕೊಂಡಿದ್ದಾರೆ. ಸೊಂಟ ಮುರಿದುಕೊಂಡು ಸಾವು ಬದುಕಿನ ನಡುವೆ ಅವರೆಲ್ಲ ಹೋರಾಡ್ತಿದ್ದಾರೆ. ಈಗ ಅಸಲಿಗೆ ಆಗಿದ್ದೇನು ಅಂದರೆ, ಲೆಬನಾನ್ ದೇಶದ ಹಿಜ್ಬುಲ್ಲಾ ಸಂಘಟನೆಗೆ ಸೇರಿದ ಉಗ್ರರು ತಮ್ಮ ನಡುವಿನ ಕಮ್ಯುನಿಕೇಷನ್ಗೆ ಅಂತ ಒಂದು ಪೇಜರ್ಗಳನ್ನು ಬಳಸ್ತಾ ಇದ್ರು. ಪೇಜರ್ ಅಂದರೆ ಅದು ಈಗಿನ ಜನ್ರೇಷನ್ಗೆ ಹೆಚ್ಚಾಗಿ ಗೊತ್ತಿಲ್ಲ, ಆದರೆ ಇದನ್ನು 1990ರ ದಶಕದಲ್ಲಿ ಮೊಬೈಲ್ ಬರೋಕ್ಕೂ ಮುಂಚೆ ಜನರು ಇದನ್ನು ಬಳಸ್ತಾ ಇದ್ರು. ಸಂವಹನ ಸಾಧನವಾಗಿ ಇದನ್ನು ಬಳಸ್ತಾ ಇದ್ರು. ಇದರಲ್ಲಿ ಫೋನ್ ಕಾಲ್ ವ್ಯವಸ್ಥೆ ಇರಲ್ಲ, ಬದಲಾಗಿ ಟೆಕ್ಸ್ಟ್ ಮೆಸೇಜ್ ವ್ಯವಸ್ಥೆ ಇರುತ್ತೆ. ಮೊಬೈಲ್ ಕಾಲದಲ್ಲೂ ಉಗ್ರರು ಈ ಪೇಜರ್ಗಳನ್ನೇ ಬಳಸ್ತಿದ್ರು. ಯಾಕಂದರೆ ತಮ್ಮ ಮೊಬೈಲ್ ಕಾಲ್ ರೆಕಾರ್ಡ್ಸು, ಟವರ್ ಡೀಟೇಲ್ಸ್ ಎಲ್ಲವೂ ಇಸ್ರೇಲ್ಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಇಸ್ರೇಲ್ ಈಗಾಗಲೇ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುಂದಿದೆ, ಆದರೆ ಹಳೆ ಪೇಜರ್ ವ್ಯವಸ್ಥೆ ಅವರಲ್ಲಿಲ್ಲ. ಹಳೆಯದನ್ನು ಅವ್ರು ಬಿಟ್ಬಿಟ್ಟಿದ್ದಾರೆ. ಸೊ ಇದನ್ನೇ ಪ್ಲಸ್ ಮಾಡಿಕೊಂಡಂತಹ ಉಗ್ರರು ಈ ಹಳೆ ಪೇಜರ್ಗಳನ್ನೇ ಬಳಸೋಕೆ ಮುಂದಾಗಿದ್ದರು. ಪೇಜರ್ನಲ್ಲಿ ಬರುವಂತಹ ಸಂದೇಶವನ್ನೇ ನೋಡಿಕೊಂಡು ಅವರೆಲ್ಲ ಉಗ್ರ ಚಟುವಟಿಕೆ ಮಾಡೋಕ್ಕೆ ಈ ಪ್ಲಾನ್ ಮಾಡ್ಕೊಂಡಿದ್ರು. ಕೆಲ ದಿನಗಳ ಹಿಂದಷ್ಟೇ ಹಿಜ್ಬುಲ್ಲಾ ಉಗ್ರರು 5-6 ಸಾವಿರದಷ್ಟು ಹೊಸ ಪೇಜರ್ಗಳನ್ನು ಖರೀದಿಸಿ ಬಳಸ್ತಿದ್ರು. ಆದರೆ ಇವತ್ತಿದ್ದಕ್ಕಿದ್ದಂತೆ ಉಗ್ರರ ಕೈನಲ್ಲೋ ಸೊಂಟದಲ್ಲೋ ಸಿಗಿಸ್ಕೊಂಡಿದ್ದ ಅಷ್ಟು ಪೇಜರ್ಗಳು ಢಮ್ ಡಮಾರ್ ಅಂತ ಬ್ಲಾಸ್ಟ್ ಆಗೋಗಿದೆ. ಲೆಬನಾನ್ ದೇಶದ ಉದ್ದಗಲಕ್ಕೂ ಇದ್ದಂತಹ ಉಗ್ರರು ಎಲ್ಲೆಲ್ಲಿದ್ರೋ ಅಲ್ಲಲ್ಲೇ ಬ್ಲಾಸ್ಟ್ ಆಗೋಗಿದ್ದಾರೆ. ಸುಮಾರು ಸದ್ಯದ ಮಟ್ಟಿಗೆ 25ಕ್ಕೂ ಹೆಚ್ಚಿನ ಉಗ್ರರು ಜೀವ ಕಳ್ಕೊಂಡಿದ್ದಾರೆ. ಇನ್ನಷ್ಟು ಜನ ಸಾಯೋರಿದ್ದಾರೆ. ಮೇಲೆ ಹೇಳೋಕ್ಕೂ ಗಂಭೀರವಾಗಿ ಗಾಯ ಆಗಿರೋರು ಸುಮಾರು 4,000ಕ್ಕೂ ಅಧಿಕ ಮಂದಿ. ಈ ಉಗ್ರರು ಇನ್ಯಾವತ್ತೂ ಗನ್ ಬಾಂಬ್ ಹಿಡಿಯೋಕೆ ಆಗದಂತೆ ಅವರ ದೇಹದ ಅಂಗಾಂಗಗಳು ಬ್ಲಾಸ್ಟ್ ಆಗೋಗಿದೆ. ಲೆಬನಾನ್ ಜೊತೆ ಸಿರಿಯಾದಲ್ಲೂ ಇಂಥ ಸ್ಫೋಟಗಳು ಸಂಭವಿಸಿದ್ದಾವೆ. ಹಿಜ್ಬುಲ್ಲಾ ಉಗ್ರರ ಬಳಿ ಇದ್ದ ಪೇಜರ್ಗಳು ಬ್ಲಾಸ್ಟ್ ಆಗೋದ್ರ ಹಿಂದೆ ಇರೋದು ಅದೇ ಇಸ್ರೇಲ್ನ ಮೊಸ್ಸಾದ್ ಅನ್ನೋ ಸಂಸ್ಥೆ. ಉಗ್ರರು ತೈವಾನ್ ದೇಶದಲ್ಲಿ ಗೋಲ್ಡ್ ಅಪೋಲೋ ಅನ್ನೋ ಒಂದು ಸಂಸ್ಥೆ ತಯಾರಿಸಿದ್ದ ಸಾವಿರಾರು ಪೇಜರ್ಗಳಿಗೆ ಆರ್ಡರ್ ಮಾಡಿದ್ರು. ಆ ಪೇಜರ್ಗಳು ಕೂಡ ಬಂದು ಉಗ್ರರು ಅವನ್ನ ಬಳಸೋಕೆ ಮುಂದಾದ್ರು. 1-2 ದಿನಗಳಿಂದ ಅದನ್ನು ಬಳಸ್ತಾ ಇದ್ರು. ಆದರೆ ಈ ಎಲೆಕ್ಟ್ರಾನಿಕ್ ಡಿವೈಸ್ನಲ್ಲಿ ಮೊದಲೇ ಬಾಂಬ್ ಫಿಕ್ಸ್ ಆಗಿತ್ತು. ಅಂದರೆ ಸುಮಾರು ಒಂದು 3 ಗ್ರಾಮ್ನಷ್ಟು ಸ್ಫೋಟಕವನ್ನು ಮೊದಲೇ ಈ ಪೇಜರ್ಗಳಲ್ಲಿ ಇರಿಸಿ ಉಗ್ರರ ಕೈ ಕೊಟ್ಟಿದ್ರು. ಒಂದು ನಿರ್ದಿಷ್ಟ ಮೆಸೇಜ್ ಬಂದ ತಕ್ಷಣ ಅವೆಲ್ಲ ಬ್ಲಾಸ್ಟ್ ಆಗುವಂತೆ ಕೋಡಿಂಗ್ ಕೂಡ ಮಾಡಲಾಗಿತ್ತು. ಆದರೆ ಈ ಬಗ್ಗೆ ಏನೂ ಗೊತ್ತಿಲ್ಲದ ಉಗ್ರರು ಕೆಲ ದಿನಗಳಿಂದ ಅವನ್ನು ಬಳಸ್ತಿದ್ರು. ನಿನ್ನೆ ಕೂಡ ಒಂದೇ ಟೈಮಲ್ಲಿ ಉಗ್ರರೆಲ್ಲರ ಪೇಜರ್ಗಳು ವೈಬ್ರೇಟ್ ಆಯಿತು. ಯಾವುದೋ ಮೆಸೇಜ್ ಬಂತು ಅಂತ ಅವರೆಲ್ಲ ತಗೊಂಡು ನೋಡೋಷ್ಟರಲ್ಲಿ ಏಕಕಾಲಕ್ಕೆ 5-6 ಸಾವಿರದಷ್ಟು ಪೇಜರ್ಗಳು ಬ್ಲಾಸ್ಟ್ ಆಗೋಗಿದ್ವು. ಇದು ಒಂದೇ ಕಡೆ ಆಗಿದ್ದಂತಲ್ಲ, ಇಡೀ ದೇಶದ ಉದ್ದಗಲಕ್ಕೂ ಈ ಬ್ಲಾಸ್ಟ್ ನಡೆದಿತ್ತು. ಯಾವ್ಯಾವ ಉಗ್ರರು ಎಲ್ಲೆಲ್ಲಿದ್ರೋ ಅಲ್ಲಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಹಲವರು ಕೈ ಕಳ್ಕೊಂಡ್ರೆ ಕೆಲವರು ಮುಖವೇ ಬ್ಲಾಸ್ಟ್ ಆಗಿ ಹೋಗಿತ್ತು.
ಇನ್ನು ಕೆಲವರ ಕಣ್ಣು ಕಾಣದಂತಾಗೋಯ್ತು, ಸೊಂಟದಲ್ಲಿ ಸಿಗಿಸ್ಕೊಂಡಿದ್ದವರ ಹೊಟ್ಟೆ ಒಡೆದೋಗಿತ್ತು, ಜೇಬಲ್ಲಿ ಯಾರೆಲ್ಲ ಪೇಜರ್ ಇಟ್ಕೊಂಡಿದ್ರೋ ಉಗ್ರರು ಅವರ ತೊಡೆ ಮುರಿದೋಗಿತ್ತು. ಇಂಥದ್ದೊಂದು ಬ್ಲಾಸ್ಟ್ ಆಗುತ್ತೆ ಅಂತ ಉಗ್ರರಿಗೂ ಕೂಡ ಗೊತ್ತಿರಲಿಲ್ಲ. ತನ್ನ ದೇಶದೊಳಕ್ಕೆ ನುಸುಳಿ ಬರುವಂತಹ ಉಗ್ರರೇನಿದ್ದಾರೆ ಅವರನ್ನು ಗುರುತಿಸಿ ತಡೆಯೋದು ತುಂಬ ಕಷ್ಟದ ಕೆಲಸ. ಆದರೆ ಅಷ್ಟು ಉಗ್ರರು ಪೇಜರ್ಗಳನ್ನು ಬಳಸ್ತಾರೆ ಅಂತ ಗೊತ್ತಾಗಿಯೇ ಇಂಥದ್ದೊಂದು ಬಾಂಬ್ ರೆಡಿ ಮಾಡಲಾಗಿತ್ತು. ಈ ಅನಾಹುತ ಆದಮೇಲೆ ಪೇಜರ್ ತಯಾರಿಸಿದ್ದ ಗೋಲ್ಡ್ ಅಪೋಲೋ ಕಂಪ್ನಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟಿದೆ. ಅದೇನೆಂದರೆ, ಈ ಪೇಜರ್ಗಳನ್ನು ತೈವಾನ್ನಲ್ಲಿ ರೆಡಿ ಮಾಡಿಲ್ಲ, ಅದರ ಬದಲು ಯುರೋಪ್ನಲ್ಲೇ ಬೇರೊಂದು ಕಂಪ್ನಿಗೆ ಗುತ್ತಿಗೆ ಕೊಟ್ಟಿದ್ವಿ, ಅಲ್ಲಿ ಇವನ್ನ ರೆಡಿ ಮಾಡಿದ್ದಾರೆ ಅಂತ ಆ ಕಂಪ್ನಿಯವರು ಹೇಳಿದ್ರು. ಅಲ್ಲಿಗೆ ಒಂದು ಸ್ಪಷ್ಟವಾಗಿದ್ದೇನೆಂದರೆ, ಈ ಪೇಜರ್ಗಳನ್ನು ಇಸ್ರೇಲ್ನಲ್ಲೇ ತಯಾರಿಸಿದ್ದಾರೆ, ಇಲ್ಲಾಂದರೆ ಇಸ್ರೇಲ್ನ ಮಿತ್ರರ ದೇಶಗಳು ಯಾವುದಿದಾವೋ ಅಲ್ಲೇ ಎಲ್ಲೋ ಒಂದು ಕಡೆ ಈ ಪೇಜರ್ಗಳು ತಯಾರಾಗಿದ್ದಾವೆ. ಅಲ್ಲಿ ಇಸ್ರೇಲ್ನ ಗೂಢಚಾರರೇ ಹೋಗಿ ಹೇಳಿ 3 ಗ್ರಾಮ್ನಷ್ಟು ಬಾಂಬ್ ಅದರೊಳಗೆ ಇಡಿಸಿ ಪೇಜರ್ ತಯಾರಿಸಿದ್ದಾರೆ. ಅವೆಲ್ಲ ಉಗ್ರರ ಕೈ ಸೇರಿದ ಮೇಲೆ ಟೈಮ್ ನೋಡಿಕೊಂಡು ಒಂದೇ ಸಾರಿಗೆ ಎಲ್ಲವನ್ನು ಬ್ಲಾಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ಇಸ್ರೇಲ್ ತಲೆನೋವಾಗ್ತಿದ್ದ ಅಷ್ಟು ಉಗ್ರರನ್ನು ಕೇವಲ ಒಂದೇ ಒಂದು ಬಟನ್ ಪ್ರೆಸ್ನಲ್ಲಿ ಹೊಡೆದಾಕ್ಬಿಟ್ಟಿದೆ. ಇದು ಇಸ್ರೇಲ್ನದ್ದೇ ಕೈವಾಡ ಅಂತ ಉಗ್ರರಿಗೂ ಗೊತ್ತಾಗಿದೆ. ಲೆಬನಾನ್, ಪ್ಯಾಲೆಸ್ತೈನ್, ಸಿರಿಯಾ ಸೇರಿ ಸುತ್ತಮುತ್ತ ಯಾವೆಲ್ಲ ರಾಷ್ಟ್ರಗಳಲ್ಲಿ ಉಗ್ರರಿದ್ದಾರೋ ಅವರೆಲ್ಲರೂ ಸಿಟ್ಟನ್ನು ಹೊರಗಾಕ್ತಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಜನ ಉಗ್ರರೆಲ್ಲ ಉಳಿದಿದ್ದಾರೆ, ಅವರೆಲ್ಲ ಸೇರಿ ಇಸ್ರೇಲ್ನ ನಾವು ಬಿಡಲ್ಲ, ನಿರ್ನಾಮ ಮಾಡ್ತೀವಿ, ಮತ್ತೆ ಯುದ್ಧ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಅವರೆಲ್ಲ ಇಸ್ರೇಲ್ ಮೇಲೆ ಮತ್ತೆ ಯುದ್ಧ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ತಂತ್ರಜ್ಞಾನದಲ್ಲಿ ಭಾರಿ ಮುಂದುವರೆದಿರೋ ಇಸ್ರೇಲ್ ತಮ್ಮ ದೇಶ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಂತಹ ಆಕ್ಷನ್ ಬೇಕಾದರೂ ತಗೋತೀವಿ ಅನ್ನೋದನ್ನ ಈ ಉದಾಹರಣೆ ಮೂಲಕ ತೋರಿಸ್ಕೊಟ್ಟಿದೆ. ಇಸ್ರೇಲ್ ದೇಶಕ್ಕೆ ಯಾವುದು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ರು, ಅದೇ ಪೇಜರ್ನಲ್ಲಿ ಬಾಂಬ್ ಇಟ್ಟು ಸಾವಿರಾರು ಉಗ್ರರು ತಮ್ಮ ಅಂಗಾಂಗಗಳನ್ನು ಕಳೆದುಕೊಳ್ಳುವಂತೆ ಮಾಡಿಬಿಟ್ಟಿದೆ. ಇಸ್ರೇಲ್ ದೇಶ ಮಾಡಿದ ಈ ಪ್ಲಾನ್ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ. ಹಾಗೆ ನೋಡ್ತೀರಿ ಲಯನ್ ಟಿವಿ.